ತಾಲೂಕು ಆಡಳಿತದಿಂದ ಡಿ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ. ಸಿಂಧನೂರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆಯನ್ನು ಆಗಸ್ಟ್ 20, 2026 ರಂದು ನಗರದ ತಹಸೀಲ್ದಾರ್ ಕಾರ್ಯಾಲಯ ಮತ್ತು ತರಕಾರಿ ಮಾರುಕಟ್ಟೆಯಲ್ಲಿರುವ ಅರಸುರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ತಾಲೂಕು ಆಡಳಿತದಿಂದ ಅರಸು ಅವರ ಜನ್ಮದಿನವನ್ನು ಆಚರಿಸಲಾಯಿತು ಎಂದು ತಹಸೀಲ್ದಾರ್ ಅರುಣ್ ಹೆಚ್. ದೇಸಾಯಿ ತಿಳಿಸಿದರು. 1915 ಆಗಸ್ಟ್ 21 ರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೆಟ್ಟದತುಂಗ ಗ್ರಾಮದಲ್ಲಿ ಜನಿಸಿದ ದೇವರಾಜ ಅರಸು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ವಿಜ್ಞಾನ ಪದವಿ ಪಡೆದು ಗ್ರಾಮೀಣ ಬದುಕಿನ ಸಮಸ್ಯೆಗಳನ್ನು ಅರಿತು ರಾಜಕೀಯ ಪ್ರವೇಶಿಸಿ 1957 ರಲ್ಲಿ ಹುಣಸೂರು ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ 1972 ರಿಂದ 1980 ರವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಹತ್ವದ ಆಡಳಿತದಲ್ಲಿ ಭೂ ಸುಧಾರಣಾ ಕಾಯ್ದೆ ತಂದು ಜಮೀನ್ದಾರರ ಹಿಡಿತದಲ್ಲಿದ್ದ ಭೂಮಿಯ ಮೇಲೆ ಉಳುಮೆ ಮಾಡಿವ ಗೇಣಿದಾರರಿಗೆ ಹಕ್ಕು ದೊರೆಯುವಂತೆ ಮಾಡಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಅರಸು ಅವರ ವಿಶೇಷ ಸ್ಥಾನ ನೀಡಿದರು ಎಂದು ಹೇಳಿದರು. ಮುಖ್ಯಮಂತ್ರಿಗಳು ಹಾಗೂ ಮೌನ ಸಾಮಾಜಿಕ ಕ್ರಾಂತಿಯ ಹರಿಕಾರ ಹಿಂದುಳಿದ ವರ್ಗಗಳ ದೇವರಾಜ ಅರಸು ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲ ತಿಳಿದಿರುವಂತೆ ದೇವರಾಜ ಅರಸುರವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಳ್ಳಿಯಲ್ಲಿ ಜನಿಸಿ ಸುಮಾರು 25 ವರ್ಷಗಳ ಕಾಲ ಅಧಿಕವಾಗಿ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ಅನುಭವವನ್ನು ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಒಬ್ಬ ಮುತ್ಸದಿ ರಾಜಕಾರಣಿ ಅನ್ನೋದಿಲ್ಲ. ಅವರ ಮುಖ್ಯಮಂತ್ರಿಯ ಅವಧಿಯಲ್ಲಿ ಕಂಡಂಥ ಸಾಮಾಜಿಕ ಕ್ರಾಂತಿಗಳು ಅನೇಕವಾಗಿದೆ. ಎಲ್ಲ ತಿಳಿದಿರುವಂತೆ ಉಳುವವನೇ ಭೂಮಿಯ ಒಡೆಯ, ಟಿಲ್ಲರ್ ಇಸ್ ದ ಓನರ್ ಆಫ್ ಲ್ಯಾಂಡ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಮೊದಲನೇ ಬಾರಿಗೆ ಜಾರಿಗೆ ತಂದು ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿದಂಥ ಕೆಲವು ರಾಜ್ಯಗಳ ಪೈಕಿ ಕರ್ನಾಟಕವು ಒಂದು. ಕರ್ನಾಟಕದಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ದೇವರಾಜ ಅರಸುರವರು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದರು. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಮೈಸೂರು ರಾಜ್ಯ ಹೆಸರಿತ್ತು. ದೇವರಾಜ ಅರಸುರ ಕಾಲದಲ್ಲಿ ಅದು ಮೈಸೂರು ಕರ್ನಾಟಕ ಅಂತ ಪರಿಣಾಮಕಾರಗೊಂಡು ಅದಕ್ಕೂ ಕಾರಣೀಭೂತರಾದಂಥವರು ದೇವರಾಜ ಅರಸುರವರು. ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗದವರಿಗೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗದವರಿಗೆ ಅನೇಕ ಹಾಸ್ಟೆಲ್ಗಳನ್ನು ತೆರೆಯಲು ಸಹ ಕಾರಣೀಭೂತರಾದರು. ಜೊತೆಗೆ ಬರೀ ಸಾಮಾಜಿಕ ರಂಗ ಮಾತ್ರವಲ್ಲ, ಅವರು ತಂತ್ರಜ್ಞಾನದಲ್ಲೂ ಸಹ ಬಹಳ ದೂರದೃಷ್ಟಿ ಇಟ್ಟುಕೊಳ್ಳಂತಹ ನಾಯಕರಾಗಿದ್ದರು ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ ಆರ್ ಕೆ ಬಳಗ ಅವರನ್ನು ಕರೆಸಿಕೊಂಡು ಅವತ್ತಿನ ಎಲೆಕ್ಟ್ರಾನಿಕ್ ಸಿಟಿ, ಇವತ್ತೇನು ನಾವು ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರಿತೀವಿ, ಆ ಎಲೆಕ್ಟ್ರಾನಿಕ್ ಸಿಟಿಗೆ 1970ರ ದಶಕದಲ್ಲೇ ಒಂದು ಅಡಿಗಲ್ಲು ಇಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ದೇವರಾಜ ಅರಸುರವರು. ಸೊ ಇದೇ ರೀತಿ ಜೀತ ಪದ್ಧತಿ ಬಹಳಷ್ಟು ತಾಂಡವಾಗ್ತಾ ಇದ್ದಂಥ ಕಾಲದಲ್ಲಿ, ಮಲ ಹೊರುವಂತಹ ಪದ್ಧತಿ ತಾಂಡವಾಗ್ತಾ ಇರುವಂಥ ಕಾಲದಲ್ಲಿ ಅಂತ ಎಲ್ಲ ಅನಿಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು ಜಾರಿಗೆ ತಂದಂಥವರು ಸಹ ದೇವರಾಜ ಅರಸುರವರ ಕಾಲದಲ್ಲಿ. ದೇವರಾಜ ಅರಸುರವರ 111ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಸೃಷ್ಟಿಸುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡುವುದರ ಮೂಲಕ ಸಮಾನತೆಯ ಕನಸನ್ನು, ನಮ್ಮ ಹಕ್ಕನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ಅರಸುರವರು. ಕಾನೂನು ಆಯೋಗವನ್ನು ರಚನೆ ಮಾಡುವುದರಿಂದ ಮುಖ್ಯ, ಕಾನೂನು ಆಯೋಗದ ವರದಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಿ ಶೋಷಿತ ವರ್ಗ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗ, SC ವರ್ಗ, ST ವರ್ಗ ಎಲ್ಲವನ್ನೂ ಮೀಸಲಾತಿ ಕೊಡುವುದರ ಮೂಲಕ ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಸರ್ಕಾರಿ ಹುದ್ದೆಗಳ ಕ್ಷೇತ್ರ ಇರ್ಬೋದು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮೀಸಲಾತಿಯನ್ನು ಗುರುತಿಸಿಕೊಂಡಿರ್ತಕ್ಕಂಥವ್ರು ಇಡೀ ಭಾರತ ದೇಶದಲ್ಲಿ ಮೊದಲನೇ ಮುಖ್ಯಮಂತ್ರಿಗಳು ದೇವರಾಜ ಅರಸುರವರು. ಹಾಗಾಗಿ ಅವರು ಸಮಾನತೆಯ ಕನಸೇನು ಬಸವಣ್ಣವರು ಹೋಗಿದ್ರು ಅದನ್ನು ಸಂಪೂರ್ಣವಾಗಿ ಜಾರಿಗೆ ತಂದಿರ್ತಕ್ಕಂಥ ದೇವರಾಜ ಅರಸುರವರು. ಆ ದಿಶೆಯಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಶುಭ ದಿನ ಅಂತ ಭಾವಿಸ್ತೇನೆ. ನಾವು ಸಂಪೂರ್ಣವಾಗಿ ಅವರ ವಿಚಾರಗಳನ್ನು, ಅವರು ಹಾಕಿಕೊಟ್ಟ ಕಾನೂನುಗಳನ್ನು ಜಾರಿಗೆ ತರುವುದರ ಮೂಲಕ ಎಲ್ಲ ಜನರಲ್ಲಿ ಬೆಳಕನ್ನು ಕಾಣುವಂಥ ಕೆಲಸವನ್ನು ಮಾಡೋದಕ್ಕೆ ಬಹಳ ಅವಶ್ಯ ಇದೆ. ಆ ದಿಶೆಯಲ್ಲಿ ನಾವು ಎಲ್ಲರೂ ಪ್ರಯತ್ನಿಸೋಣ ಅಂತ ಮಾತಾಡಿ ಮತ್ತೊಂದು ಶುಭಾಶಯಗಳನ್ನು. ದೇವರಾಜ ಅರಸುರವರ 111ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡು ಕಂಡ ಅಪರೂಪದ ರಾಜಕಾರಣಿ,
ಹಿಂದುಳಿದ ವರ್ಗದ ನೇತಾರ. ಈಗಾಗಲೇ ತಹಸೀಲ್ದಾರರು ಹೇಳಿದ ಹಾಗೆ ಉಳುವವನೇ ಭೂಮಿಯ ಒಡೆಯ ಅನ್ನುವ ಕಾನೂನನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಯಾವುದಾದರೂ ರಾಜ್ಯದಲ್ಲಿ ಆಚರಣೆಗೆ ಬಂದಿದ್ದರೆ ಅದು ಕರ್ನಾಟಕದಲ್ಲಿ ಅರಸೂರವರ ನೇತೃತ್ವದಲ್ಲಿ ಅವರು ಎಲ್ಲ ರಂಗಗಳಲ್ಲಿ ತಮ್ಮದೇ ಆದ ಪ್ರತಿಭೆಯನ್ನು ಮಾಡುವುದರ ಮೂಲಕ ಹಿಂದುಳಿದ ಶೋಷಿತ ವರ್ಗದ ದನಿಯಾಗಿ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು, ಹಾಸ್ಟೆಲ್ಗಳ ನಿರ್ಮಾಣ ಇರ್ಬೋದು, ಜೀತ ಪದ್ಧತಿ ವ್ಯವಸ್ಥೆಯಲ್ಲೂ ಕೂಡ ಅವರು ಬಹುದೊಡ್ಡ ಪಾತ್ರವನ್ನು ವಹಿಸಿ ಅವರಿಗೆ ಮುಕ್ತಿಯನ್ನು ಕೊಡುವುದರಲ್ಲಿ ದೇವರಾಜ ಅರಸೂರು ಅವರ ಪಾತ್ರ ಭಾಳ ದೊಡ್ಡದು. ಹಾಗಾಗಿಯೇ ಇವತ್ತು ನಾಡಿನ ಜನ ಅವರನ್ನು ಹಿಂದುಳಿದ ವರ್ಗದ ನಾಯಕ ಅಂಥೇಳಿ ಕರೀತಾರೆ. ಅಂಥ ಒಬ್ಬ ಶ್ರೇಷ್ಠ ನಾಯಕನ ಜಯಂತಿಯನ್ನು ಅರ್ಥಪೂರ್ಣವಾಗಿ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ. ಅವರ ನೆನಪುಗಳ ಜೊತೆಗೆ ಅವರು ಏನು ಮಾರ್ಗದರ್ಶನಗಳನ್ನು ಬಿಟ್ಟು ಹೋಗಿದ್ದಾರೆ ಅವುಗಳನ್ನು ಆಚರಣೆಗೆ ತರುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್, ನಗರಸಭೆ ಪೌರಾಯುಕ್ತ ಪಾಂಡುರಂಗ ಇಟಿಗಿ, ಪಿ ಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ದೊಡ್ಡ ಬಸವರಾಜ, ಚಂದ್ರಶೇಖರ ಹಿರೇಮಠ, ರಾಯಪ್ಪ ವಕೀಲರು, ನಿರುಪಾದೆಪ್ಪ ಗೋಡಿಹಾಳ ವಕೀಲರು, ಸಿದ್ದರಾಮೇಶ್ ಮನ್ನಾಪುರ, ವೆಂಕೋಬ ನಾಯಕ್, ಕರೇಗೌಡ, ಹೆಚ್ ಸುಲಂಗಿ, ಕೆ. ಮರಿಯಪ್ಪ ಬಿಎಸ್ಪಿ, ಸಂಗಮೇಶ್ ಮುಳ್ಳೂರು, ದೇವಪ್ಪ ಹಂಚಿನಾಳ ಸೇರಿದಂತೆ ಅನೇಕರು ಇದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ ಬುಕ್ಕನಹಟ್ಟಿ, ಭಾರತ ವೈಭವ ನ್ಯೂಸ್ ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.